ನಿಮ್ಮ ಎಜುಕೇಷನಿಗೆ, ಆಫೀಸಿಗೆ ಅಥವಾ ಮನೆಗೆ ಅಥವಾ ಯಾವುದೇ ಕೆಲಸಕ್ಕೆ ಹಾಕಿದಿರ್ಬೋದು, ಒಂದು ಒಳ್ಳೆ ಪ್ರಿಂಟರ್ ಬೇಕು. ಒಳ್ಳೆ ಪ್ರೈಸ್ ರೇಂಜಲ್ಲಿ ಎಫೆಕ್ಟಿವ್ ಆಗಿ ಅತಿ ಕಮ್ಮಿ ರೇಟಿಗೆ ಪ್ರಿಂಟಿಂಗ್ನ ತೆಗಿಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಸೊ ಈ ಒಂದು ಪ್ರಿಂಟರ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ದ ಎಪಿಸೋಡ್ ಆಫ್ ಕೃಷ್ಣ ಕ್ರಿಯೇಷನ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಪ್ಸನ್ ಅವರ ಎಕೋಟ್ಯಾಂಕ್ L3252 ಈ ಒಂದು ವೈಫೈ ಎನೇಬಲ್ಡ್ ಪ್ರಿಂಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದೊಂದು ಎಕೋಟ್ಯಾಂಕ್ ಪ್ರಿಂಟರ್ ಆಯಿತಾ, ನಿಮಗೆ 15,000ನ ಒಳಗಡೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಪ್ರಿಂಟ್ ಆಗಬೇಕು ಆ್ಯಂಡ್ ಲಿಟ್ರಲಿ ಕಮ್ಮಿ ಪೈಸೆ ಅಂದರೆ ₹1 ಕೂಡ ಇದಕ್ಕೆ ಪ್ರಿಂಟಿಂಗ್ ಕಾಸ್ಟ್ ಬರಬಾರ್ದು ಅಂತಿದ್ರೆ ಈ ಒಂದು ಪ್ರಿಂಟರ್ ನಿಮಗೆ ಹೈಲಿ ಸಜೆಸ್ಟಬಲ್. ಸೊ ಮೊದಲನೇದಾಗಿ ಈ ಒಂದು ಪ್ರಿಂಟರ್ನ ಬಗ್ಗೆ ಮಾತಾಡುವ. ಸೊ ಮೊದಲನೇದಾಗಿ ನಾನಿವತ್ತು ಆರ್ಡರ್ ಮಾಡಿರುವಂಥದ್ದು ಎಪ್ಸನ್ ಅವರ ಎಕೋಟ್ಯಾಂಕ್ 3252 ಅಂತ ಹೇಳುವಂಥ ವೈಫೈ ಎನೇಬಲ್ಡ್ ಪ್ರಿಂಟರ್. ಸೊ ನಿಮಗೆ ಬಾಕ್ಸ್ ನೋಡಲಿಕ್ಕೆ ಈ ಥರ ಬರುತ್ತೆ. ಓಕೆ, ಸೊ ನೋಡ್ತಿದ್ರ ಇದು ಬಾಕ್ಸು, ಇಷ್ಟು ದೊಡ್ಡ ಬಾಕ್ಸ್ ನಿಮಗೆ ಬರುತ್ತೆ. ಸೊ ಇದರ ಮೇಲೆ ಏನೆಲ್ಲ ಬರೆದಿದೆ ಅಂತ ಹೇಳ್ತೀನಿ. ಪ್ರಿಂಟ್ ಮಾಡಬಹುದು, ಸ್ಕ್ಯಾನರ್ ಇದೆ, ಸ್ಕ್ಯಾನ್ ಕೂಡ ಮಾಡಬಹುದು ಅಥವಾ ಕಾಪಿ ಜೆರಾಕ್ಸ್ ಮಾಡಬಹುದು. ವೈಫೈ ಇದೆ ಆ್ಯಂಡ್ ಪೇಪರ್ ಇನ್ಪುಟ್ ಬ್ಯಾಕ್ ಸೈಡಿಂದ ಇದೆ ಆ್ಯಂಡ್ ಮೊಬೈಲಿಂದಲೂ ಕನೆಕ್ಟ್ ಮಾಡಿ ನೀವು ಈ ಒಂದು ಪ್ರಿಂಟರ್ನ ಕಂಟ್ರೋಲ್ನ ಮಾಡಬಹುದು. ಸೊ ಇದೊಂದು ನಾನು ನಿಮಗೆ ಜಸ್ಟ್ ಬೇಸಿಕ್ಕಿಂದಲೂ ಹೇಳ್ತಾ ಬರ್ತೇನೆ. ಪ್ರಿಂಟರಲ್ಲಿ ಬೇರೆ ಬೇರೆ ಟೈಪ್ ಉಂಟು. ಇದು ಇಂಕ್ ಟ್ಯಾಂಕ್ ಪ್ರಿಂಟರ್, ಅಂದರೆ ನಿಮಗೆ ಇಲ್ಲೊಂದು ಟ್ಯಾಂಕ್ ಇದೆ ಆಯಿತಾ. ಸೊ ಇದಕ್ಕೆ ನೀವು ಇಂಕ್ ಫಿಲ್ ಮಾಡಬೇಕು ಅಂತ ಆಗ್ತದೆ. ಇನ್ನೊಂದು ಇಂಕ್ ಜೆಟ್ ಪ್ರಿಂಟರ್ ಅಂತ ಬರ್ತದೆ. ಅದರಲ್ಲಿ ನೀವು ಇಂಕ್ನ ಕ್ಯಾಟ್ರೇಜ್ ಅಂತ ಹೇಳ್ತಾರೆ. ಒಂದು ಸಣ್ಣ ಒಂದು ಡಬ್ಬ ಇರ್ತದೆ, ಅದನ್ನು ಹಾಕೋದು ಪ್ರಿಂಟ್ ತೆಗೆಯುವಂಥದ್ದು. ನಿಮಗೆ ಇಂಕ್ ಜೆಟ್ ಅಂದರೆ ಕ್ಯಾಟ್ರೇಜ್ ಪ್ರಿಂಟರ್ ಏನಿದೆ ಅದು ನಿಮಗೆ ಬಾಡಿ ಅಂದರೆ ಈ ಒಂದು ಮಿಷಿನಿಗೆ ರೇಟ್ ಕಮ್ಮಿ ಇರ್ತದೆ. 3,000, 4,000, 5,000ಕ್ಕೆ ಮಿಷಿನ್ ಸಿಗ್ತದೆ. ಬಟ್ ನಿಮಗೆ ಕ್ಯಾಟ್ರೇಜ್ ರೇಟ್ ಇದೆಲ್ಲ ಹೆವಿ ಜಾಸ್ತಿ ಇರ್ತದೆ ಆ್ಯಂಡ್ ಪೇಪರ್ನ ಕಾಸ್ಟ್ ಕೂಡ ಅಂದರೆ ಪ್ರಿಂಟ್ ಪರ್ ಪೇಪರ್ ಏನು ಕಲರ್ ಯೂಸ್ ಮಾಡ್ತಿರಲ್ಲ ಕಾಸ್ಟ್ ಹೆವಿ ಆಗುತ್ತೆ. ಬಟ್ ಇದು ಆ ಥರ ಅಲ್ಲ, ನಿಮಗೆ ಇಂಕ್ ಟ್ಯಾಂಕ್ಗಳು ತುಂಬಾ ಕಮ್ಮಿ ಸಿಗುತ್ತೆ. ಪೇಪರಿಗೂ ಕೂಡ ನಿಮಗೆ ಜಾಸ್ತಿ ಖರ್ಚು ಬೀಳಲ್ಲ ಅಂದರೆ ಪ್ರಿಂಟ್ ಮಾಡುವಾಗ. ಬಟ್ ಮಿಷಿನ್ನ ರೇಟ್ ಸ್ವಲ್ಪ ಜಾಸ್ತಿ ಅಂತ ಹೇಳುವಂಥದ್ದು ಅಷ್ಟೇ. ಓಕೆ, ಆ್ಯಂಡ್ ಇನ್ನೊಂದು ಟೈಪ್ ಕೂಡ ಬರುತ್ತೆ, ಅದು ನಮಗೆ ಅಂದರೆ ಈ ಬಜೆಟ್ಗೆ ಸಿಗುವಂಥದ್ದಲ್ಲ. ಅದು ಲೇಸರ್ ಪ್ರಿಂಟರ್ಗಳು, ಸ್ವಲ್ಪ ಕಾಸ್ಟ್ಲಿ. ಸೊ ದೊಡ್ಡ ದೊಡ್ಡ ಮಿಷಿನ್ಗಳೇನು ಇರ್ತಾರಲ್ಲ ಅದೆಲ್ಲ ಲೇಸರ್ ಪ್ರಿಂಟರ್ಗಳು. ಸೊ ಇವಾಗ ನಾವು ಇಂಕ್ ಟ್ಯಾಂಕ್ ಪ್ರಿಂಟರ್ ಬಗ್ಗೆ, ಈ ಒಂದು ಪ್ರಿಂಟರ್ನೊಳಗೆ ಬಾಕ್ಸ್ ಒಳಗೆ ಏನೆಲ್ಲ ಸಿಗುತ್ತೆ ಅಥವಾ ಬಾಕ್ಸ್ ಮೇಲೆ ಏನೆಲ್ಲ ಬರೆದಿದ್ದಾರೆ ಅಂತ ತೋರಿಸ್ತೇನೆ. ಸೊ ಬಾಕ್ಸ್ ಮೇಲೆ ನಿಮಗೆ ಇದರಲ್ಲಿ 4,500 ಪೇಜಸ್ಗಳು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಪ್ರಿಂಟ್ ಮಾಡಬಹುದು. 7,500 ಪೇಜಸ್ಗಳು ಕಲರ್ ಪ್ರಿಂಟ್ನ ಮಾಡಬಹುದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಮೇಯ್ನಾಗಿ ಮೇಲ್ಗಡೆ ಬರೆದಿರುವಂಥದ್ದು. ಫೋಟೋ ಇದೆ ಆ್ಯಂಡ್ ಅದರ ಬಗ್ಗೆ ಜಸ್ಟ್ ಮೇಲಿನ ಮೇಲೆ ಬರೆದಿದ್ದಾರೆ. ಇಂಕ್ ಬಾಟಲ್ಸ್ಗಳು ಈ ಒಂದು ಬಾಕ್ಸ್ನ ಒಳಗಡೆ ಇದೆ, ಪ್ರಿಂಟರ್ ಇದೆ ಆ್ಯಂಡ್ 2 ಚಾರ್ಜಿಂಗ್ ಕೇಬಲ್ ಆ್ಯಂಡ್ PC ಕನೆಕ್ಟ್ ಮಾಡಿ ಕೇಬಲ್, ಒಂದು CD ಇದೆ. ಸೊ ಬಾಕ್ಸ್ ಒಳಗೆ ನಿಮಗೆ ಇಷ್ಟು ಸಿಗ್ತಾ ಇದೆ. ಓಕೆ, ಸೊ ಇದರ ಮೇಲೆ ಬರೆದಿರೋ ಹಾಗೆ ಪ್ರಿಂಟ್ ಸ್ಪೀಡ್ ಅಪ್ ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ 33 ಪೇಪರ್ಸ್ಗಳು ಪ್ರಿಂಟ್ ಆಗಿ 1 ನಿಮಿಷದಲ್ಲಿ ಬರ್ತದೆ ನಿಮಗೆ. ಅಂದರೆ 1 ನಿಮಿಷದಲ್ಲಿ ನಿಮಗೆ 33 ಬ್ಲ್ಯಾಕ್ ಆ್ಯಂಡ್ ಪ್ರಿಂಟ್ಗಳು ಬರ್ತದೆ. ಹಾಗೆಯೇ 1 ನಿಮಿಷದಲ್ಲಿ 15 ಕಲರ್ ಪ್ರಿಂಟ್ಗಳು ಇವೆಲ್ಲ ಬರ್ತದೆ. ಸೊ ಈ ಥರ ಎಲ್ಲ ಇದೆ. ಓಕೆ, ಸೊ ಜಸ್ಟ್ ಬೇಸಿಕ್ ನಿಮ್ಮ PCಗೆ ಕನೆಕ್ಟ್ ಮಾಡ್ಬೋದು ಅಥವಾ ವೈಫೈಯಲ್ಲಿ ನೀವು ಫೋನಿಂದ ಕೂಡ ಮಾಡಬಹುದು. ಸೊ ಇದು ಪ್ರಿಂಟರ್ನ ಬಾಕ್ಸ್ ಒಳಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳುವಂಥದ್ದು. ಸೊ ಇನ್ನು ಬಾಕ್ಸ್ ಒಳಗೆ ನಿಮಗೆ ಈ ರೀತಿ 4 ಕಲರ್ಸ್ಗಳು ಸಿಗುತ್ತೆ ಆಯಿತಾ. ಸೊ ಈ ಕಲರ್ಸ್ ಏನಂತ ಹೇಳಿದ್ರೆ ನಾನು ಜಸ್ಟ್ ಹೇಳ್ತೇನೆ, CMYK ಅಂತ. ಓಕೆ, ಸೊ ಮೊದಲನೇದಾಗಿ CMYK. ಸೊ ಇದೇ ಥರ ಮಾತಾಡೋಣ. ಸೊ ಇದು ಸಿಯಾನ್ ಕಲರ್ ಅಂದರೆ ಬ್ಲೂ ಟೈಪ್ ಆಫ್ ಕಲರ್, ಇದು ಕಲರ್ ಪ್ರಿಂಟಿಗೆ ಯೂಸ್ ಆಗುತ್ತೆ. ಇದು ಮೆಜೆಂಟಾ ಕಲರ್, ಸೊ ಇದು ಕೂಡ ಕಲರ್ ಪ್ರಿಂಟಿಗೆ. ಆ್ಯಂಡ್ ಇದು ಈಸ್ ಯೆಲ್ಲೋ. ಈ 3 ಕಲರ್ಸ್ ಸೇರಿ ನಿಮಗೆ ಕಲರ್ ಪ್ರಿಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇದು ಇಷ್ಟು 4 ಬಾಟಲ್ಸ್ಗಳು ನಮಗೆ ಈ ಬಾಕ್ಸಲ್ಲಿ ಫ್ರೀಗೆ ಬರ್ತದೆ. ಸೊ ಇದು ಬ್ಲ್ಯಾಕ್ ಕಲರ್, ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟಿಗೆ ಅಥವಾ ಇನ್ನು ಕಲರ್ ಪ್ರಿಂಟಿಗೂ ಸೇಮ್ ಇದೇ ಯೂಸ್ ಆಗುವಂಥದ್ದು. ಸೊ ಬ್ಲ್ಯಾಕ್ ಕಲರ್ ಎಲ್ಲೆಲ್ಲಿ ಬರುತ್ತೆ ಅದಕ್ಕೆಲ್ಲ ಈ ಒಂದು ಬಾಟಲ್ ಯೂಸ್ ಆಗುತ್ತೆ. ಸೊ ಇಷ್ಟು 4 ಕಲರನ್ನು ನೀವು ಈ ಪ್ರಿಂಟರ್ನ ಒಳಗೆ ಹಾಕುವಂಥದ್ದು. ಸೊ ಹಾಕುವಂತಹ ಪ್ಲೇಸ್ ಯಾವುದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೊಂದು ಪ್ಲೇಸ್ ಇದೆ. ಸೊ ಇದನ್ನು ಓಪನ್ ಮಾಡಿದರೆ ಇಲ್ಲಿ 4 ಬಾಟಲ್ ಹಾಕುವಂಥ ಆಪ್ಷನ್ ಇದೆ. ಸಿಂಪಲ್ ಆಯಿತಾ, ಏನೂ ಟೆನ್ಷನ್ ಇಲ್ಲ. ನಿಮಗೆ ಬಾಟಲನ್ನು ಈ ಥರ ಓಪನ್ ಮಾಡೋದು, ಇಲ್ಲಿರುವಂತಹ ಒಂದು ಹುಕ್ ಇದೆ, ಪಿನ್ ಇದೆ, ಅದನ್ನು ಓಪನ್ ಮಾಡೋದು, ಉಲ್ಟಾ ಹಿಡಿಯೋದು, ನಿಮಗೆ ಆರಾಮ್ಸೆ ತುಂಬ್ತದೆ. ಸೊ ಆದಷ್ಟು ಇಂಕ್ ಹಾಕುವಂಥ ಪ್ರೊಸೆಸ್. ಸೊ ಅದಾದಮೇಲೆ ಇಲ್ಲಿ ಮೇಲ್ಗಡೆ ಓಪನ್ ಮಾಡಿದರೆ ಇಲ್ಲಿ ಸ್ಕ್ಯಾನರ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನಿಮ್ಮ ಪೇಪರ್ಸ್ಗಳನ್ನು ಅಥವಾ ಆಧಾರ್ ಕಾರ್ಡ್ ಅಥವಾ ಯಾವುದೋ ಒಂದು
ಜೆರಾಕ್ಸ್ ಮಾಡಬೇಕು ಅಂತ ಇದ್ದರೆ ಇದರ ಮೇಲೆ ಇಡುವುದು ಆ್ಯಂಡ್ ಜೆರಾಕ್ಸ್ ಮಾಡುವಂಥದ್ದು. ಸೊ ಆ್ಯಕ್ಚುಲಿ ಇಲ್ಲಿ ಒಂದು ಪೇಪರ್ ಕೂಡ ಆಲ್ರೆಡಿ ಇದೆ, ಸೊ ನೋಡ್ಬೋದು. ಸೊ ಇದನ್ನು ಈ ಥರ ಹಿಡಿದು ಸ್ಕ್ಯಾನ್ ಮಾಡೋದು, ನಿಮ್ಮ ಪಿ ಸಿಯಲ್ಲಿ ಅಥವಾ ಫೋನಲ್ಲಿ ನೀವು ಸೇವ್ ಮಾಡ್ಕೊಳ್ಬಹುದು. ಸೊ ಜಸ್ಟ್ ಹೊರಗಿನ ಸ್ಪೆಸಿಫಿಕೇಷನ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಸೊ ಅದಾದಮೇಲೆ ಬ್ಯಾಕ್ ಸೈಡ್ ನಿಮಗೆ ಟ್ರೇ ಕೊಟ್ಟಿದ್ದಾರೆ. A4 ಸೈಜ್ ಹಾಕ್ಬೋದು, A5 ಹಾಕ್ಬೋದು, B5 ಹಾಕ್ಬೋದು. ಸೊ ಬ್ಯಾಕ್ ಸೈಡ್ ನಿಮಗೆ ಈ ಥರ ಪೇಪರ್ ಹಾಕುವಂಥ ಟ್ರೇ ಕೂಡ ಆಪ್ಷನ್ ಇದೆ. ಸೊ ಮ್ಯಾಕ್ಸಿಮಮ್ 100 ಪೇಜಸ್ಗಳನ್ನು ನೀವು ಇದನ್ನು ಹಾಕ್ಬೋದು. ಸೊ ಫ್ರಂಟ್ ಕೂಡ ಪ್ರಿಂಟಾಗಿ ಬರ್ತಿದಲ್ವ, ಈ ಒಂದು ಟ್ರೇ ಇದೆ ಆ್ಯಕ್ಚುಲಿ ಇಲ್ಲಿ ಫ್ರಂಟಲ್ಲಿ. ಸೊ ಈ ಒಂದು ಟ್ರೇಯಲ್ಲೂ ಅಷ್ಟೇ ಪ್ರಿಂಟಾಗಿ ಬಂದು ಕೂರ್ತದೆ. ಇದರಲ್ಲಿ ನಿಮಗೆ ಮಲ್ಟಿಪಲ್ ಅಂದರೆ ಬ್ಯಾಕ್ ಟು ಬ್ಯಾಕ್ ಪ್ರಿಂಟಿಂಗ್ ಆಗೋದಿಲ್ಲ, ಅದುವೇ ಆಗಿ ತಗೊಳ್ಳೋದಿಲ್ಲ. ಬಟ್ ನಾವು ಪಿ ಸಿಯಲ್ಲಿ ಕಸ್ಟಮ್ ಆಗಿ ನಾವೇ ಪೇಪರ್ನ ತಿರುಗಿ ಹಾಕಿದರೆ ಅದು ಮಾಡುವಂಥ ಆಪ್ಷನ್ ಇದೆ. ಈಸಿ ಕೂಡ ಇದೆ, ದೊಡ್ಡ ವಿಷಯನೇ ಅಲ್ಲ, ಆಯಿತಾ. ಸೊ ಇನ್ನು ಕೇಬಲ್ ಬಗ್ಗೆ ಮಾತಾಡಿದ್ರೆ ಒಂದು ಚಾರ್ಜಿಂಗ್ ಕೇಬಲು ಆ್ಯಂಡ್ ಇನ್ನೊಂದು ಟೈಪ್ ಬಿ ಕೇಬಲ್ ಅಂದ್ಕೊಳ್ತೇನೆ, ಅಂದರೆ ಪಿ ಸಿಗೆ ಕನೆಕ್ಟ್ ಮಾಡುವಂಥ ಕೇಬಲ್ ಕೊಟ್ಟಿರ್ತಾರೆ ಅಷ್ಟೇ. ಸೊ ಅದನ್ನು ಇಲ್ಲಿ ಸಿಕ್ಕಿಸುವಂಥದ್ದು ಪಿ ಸಿಯಲ್ಲಿ USB ಕೇಬಲ್ ಮುಖಾಂತರ ಎಂತ ಹಾಕುವಂಥದ್ದು ಅಷ್ಟೇ. ಸಿಂಪಲ್ ಆಗಿ ಇಷ್ಟಿದೆ. ಫ್ರಂಟ್ ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೇನೆ. ಇದರ ಒಳಗಡೆ ನೀವು ಓಪನ್ ಮಾಡಿದರೆ ನಿಮಗೆ ಅದರಲ್ಲಿ ಆ ಒಂದು ಹೆಡ್ ಸಿಗುತ್ತೆ, ಆಯಿತಾ. ಅಂದರೆ ಪ್ರಿಂಟಿಂಗ್ ಮಾಡುವಂಥ ಹೆಡ್ ಕಾಣಲಿಕ್ಕೆ ಸಿಗುತ್ತೆ, ಪ್ರಿಂಟಿಂಗ್ ಮಾಡೋದು ಹೆವಿ ಗೊತ್ತಾಗ್ತದೆ, ಆಯಿತಾ. ಸೊ ಇದು ಜಸ್ಟ್ ನಿಮಗೆ ಈ ಒಂದು ಎಪ್ಸಾನ್ ಇಕೋ ಟ್ಯಾಂಕ್ 3252ನ ಒಂದು ಔಟರ್ ಬಾಡಿ ಸ್ಪೆಸಿಫಿಕೇಷನ್ಸ್ಗಳು. ಫಸ್ಟ್ ಟೈಮ್ ತೊಗೊಳ್ಳಾಗ ಲೈಕ್ ಸ್ವಲ್ಪ ಪ್ಲಾಸ್ಟಿಕ್ ಜಾಸ್ತಿ ಫೀಲ್ ಆಗ್ತಿದೆ. ಬಟ್ ಅಬ್ವಿಯಸ್ಲಿ ಈ ಕೊಡೋಂಥ ಪ್ರೈಸಿಗೆ ಪ್ಲಾಸ್ಟಿಕ್ ಚೆನ್ನಾಗಿದೆ, ಬಟ್ ವರ್ತ್ ಅಂತ ಹೇಳ್ಬೋದು. ಓಕೆ, ಸೊ ಇನ್ನು ಇದರ ಮೇಲೆ ನೋಡೋದಾದರೆ ಯಾವುದೆಲ್ಲ ಬಟನ್ಸ್ ಇದೆ ಅಂತ ನೋಡೋದಾದರೆ ಪವರ್ ಬಟನ್ ಕೊಟ್ಟಿದ್ದಾರೆ, ವೈಫೈ ಬಟನ್ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಬಟನ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಪಿ ಬಟನ್ ಕೊಟ್ಟಿದ್ದಾರೆ, ಕಲರ್ ಪ್ರಿಂಟ್ ಕಾಪಿ ಬಟನ್ ಕೊಟ್ಟಿದ್ದಾರೆ, ಆ್ಯಂಡ್ ಒಂದು ಎಕ್ಸ್ಟ್ರಾ ಬಟನ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನೀವು ಚೆಕ್ ಮಾಡಲಿಕ್ಕೆ ಅಥವಾ ರೀಸೆಟ್ ಮಾಡಲಿಕ್ಕೆ ಅಥವಾ ನಿಮ್ಮ ಹೆಡ್ ಕ್ಲೀನ್ ಮಾಡಲಿಕ್ಕೆ ತುಂಬ ರೀತಿಯಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂಥ ಬಟನನ್ನು. ಸೊ ಸಿಂಪಲ್ ಆಗಿ ಸೊ ಇವಾಗ ನಮಗೆ ಕಲರ್ಸ್ಗಳು ಬಾಟಲ್ಸ್ಗಳು ಇಷ್ಟು ಹೇಳಿದ್ದೇನೆ. ಇದು 003 ಬಾಟಲ್ಸ್ಗಳು. ಸೊ ಇದೇ ನಂಬರ್ ಇರುವಂಥ ಬಾಟಲ್ಸ್ಗಳ ಇಂಕನ್ನು ಇದಕ್ಕೆ ಹಾಕಬೇಕು. ಬೇರೆ ಬಾಟಲ್ ಇಂಕ್ ಹಾಕಿದರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಬೇಸಿಕ್. ಸೊ ಪ್ರಿಂಟರ್ ತೊಗೊಳ್ಳೋವಾಗ ನನಗೆ ಆ್ಯಕ್ಚುಲಿ ಒಂದು ಪ್ರಿಂಟರ್ ಹುಚ್ಚು ಇವತ್ತು ನಿನ್ನೆಯಿಂದ ಅಲ್ಲ. ನಾನೊಂದು 7th ಸ್ಟ್ಯಾಂಡರ್ಡ್ ಇರುವಾಗಿಂದಲೂ ಈ ಒಂದು ಪ್ರಿಂಟರ್ನ ಹುಚ್ಚು ನನಗಿದೆ. ಆ್ಯಂಡ್ ಈ ಒಂದು ಪ್ರಿಂಟರ್ ತೊಗೊಳ್ಳೋವಾಗ ನನಗೆ ತುಂಬ ಉಪದ್ರ ಕೊಟ್ಟದ್ದು. ಎಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಪೇಪರ್ ಫಾರ್ ಇಂಕ್ ಟ್ಯಾಂಕ್ ಇದೆ, ಪೇಪರ್ ಫಾರ್ ಇಂಕ್ ಜೆಟ್ ಇದೆ, ಇಂಕ್ ಟ್ಯಾಂಕ್ ಪೇಪರ್ಸ್ಗಳು ನನಗೆ ಎಲ್ಲೂ ಸಿಗ್ತಿಲ್ಲ. ಐ ಥಾಟ್ ದ್ಯಾಟ್, ಅಂದರೆ ನಾನು ನಿಲ್ಸ್ಕೊಂಡೆ ಬೇರೆ ಇರ್ಬೋದು ಅಂತ. ಬಟ್ ಆ ಥರ ಎಂತ ಇಲ್ಲ. ನೀವು ಪೇಪರ್ಸ್ಗಳು ಇಂಕ್ ನೀವು ಅಮೆಝಾನಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡುವಾಗ ಇಂಕ್ ಜೆಟ್ ಪ್ರಿಂಟರ್ಗಳಿಗೆ ಆಗ್ತದೆ ಅಂತ ಇದ್ದರೆ ಅದು ಇಂಕ್ ಟ್ಯಾಂಕ್ಗೆ ಕೂಡ ಆಗ್ತದೆ. ಏನೂ ಡಿಫ್ರೆನ್ಸ್ ಇಲ್ಲ. ಇದರಲ್ಲಿ ಇಂಕ್ ಹಾಕುವಂಥದ್ದು ಬಾಟಲಲ್ಲಿ, ಅದರಲ್ಲಿ ಕ್ಯಾಟ್ರೇಜ್, ಅಷ್ಟೇ ಡಿಫ್ರೆನ್ಸ್. ಇಂಕ್ ಟ್ಯಾಂಕಿಗೆ ಇಂಕ್ ಜೆಟ್ ಈಸ್ ಈಕ್ವಲ್ ಟು ಇಂಕ್ ಟ್ಯಾಂಕ್ ಅಷ್ಟೇ, ಆಯಿತಾ, ಸಿಂಪಲ್. ಸೊ ಇದಿಷ್ಟು ಪ್ರಿಂಟರ್. ಸೊ ನನಗೆ ಇನ್ನು ಪ್ರಿಂಟರ್ ತಗೊಳ್ಳೋದು ಮಾತ್ರ ಅಲ್ಲ, ಪ್ರಿಂಟರ್ಗೆ ಯಾವ ರೀತಿಯ ಪೇಪರ್ಸ್ಗಳನ್ನು ತೊಗೊಳ್ಬೇಕು ಅಂತಲೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಫಸ್ಟಿಗೆ ನಾನು ತೊಗೊಂಡಿರುವಂಥದ್ದು ಇದರಲ್ಲಿ ಕಮ್ಮಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದ ನೀವು ಪ್ರಿಂಟ್ ಮಾಡ್ತೀರಾ ಅಂತ ಆದರೆ ಇಂತಹ ಪೇಪರ್ಸ್ಗಳು ತುಂಬಾ ಯೂಸ್ಫುಲ್. ಯಾವ ಪೇಪರ್ ಅಂತಲೂ ನಾನು ತೋರಿಸ್ತೇನೆ. ಸೊ ನನ್ನೊಟ್ಟಿಗೆ ಇವಾಗ ಅದಾಗೂ 500 ಪೇಪರ್ಸ್ಗಳ ಒಂದು ಬಂಡಲ್ ಇದೆ. ಸೊ ಇದು JK ಈಸಿ ಕಾಪಿಯರ್ ಅಂತ. ಸೊ ಇದು ಕಮ್ಮಿ ರೇಟ್, ಐ ಥಿಂಕ್ ನನಗೆ 500 ಪೇಜಸ್ಗಳಿಗೆ 270 ಅಥವಾ 280 ರುಪೀಸಿಗೇನೋ ಸಿಕ್ಕಿತ್ತು ನನಗೆ. ಇದು ಲಿಟ್ರಲಿ ಅಂದರೆ ತುಂಬ ಕಮ್ಮಿಗೆ ಸಿಗುತ್ತೆ, ಅಂದರೆ 0.4 ಪೈಸೆನೋ ಒಂದು ಪೇಪರಿಗೆ ಬೀಳ್ತದೆ, ಆಯಿತಾ. ಸೊ ನಿಮಗೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟಿಗೆ ಧಾರಾಳ ಸಾಕು. ಇದು 70 GSMನ A4 ಪೇಪರ್. ತುಂಬಾ ಥಿನ್, ಅಂದರೆ ತುಂಬಾ ತೆಳುವಾಗಿದೆ, ಆಯಿತಾ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ಸ್ಗಳಿಗೆ ನಿಮಗೆ ಆರಾಮ್ಸ್ ಸಾಕು. ಕಲರ್ ಪ್ರಿಂಟ್ಸ್ಗಳು ಸ್ವಲ್ಪ ಬೆಟರ್ ಕ್ವಾಲಿಟಿ, ನಾನು ನೆಕ್ಸ್ಟ್ ಹೇಳ್ತೇನೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ಸ್ಗಳಿಗೆ ತುಂಬಾ ಈಸಿಯಾಗಿ ಇದನ್ನು ಪ್ರಿಂಟ್ಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ಇದು JK ಕಾಪಿಯರ್ ಅವರ 70 GSMನ ಪೇಪರ್. ಸೊ ಕಲರ್ ಪ್ರಿಂಟ್ಸ್ಗೆ ಅಂತ ಮಾಡೋದು, ಸೊ ಅದಕ್ಕೂ ಏನಾದರೂ ಬೇಕಲ್ಲ ಅಂತ ನೆನೆಸುವಾಗ ಇನ್ನೊಂದು ಪೇಪರ್ ಸಿಕ್ಕಿತ್ತು ನನಗೆ, JK ಅವರ ಎಕ್ಸೆಲ್ ಬಾಂಡ್ ಪೇಪರ್. ಸೊ ಇದೊಂದು 100 GSMನ ಪೇಪರು. ಸೊ ಬ್ರ್ಯಾಂಡ್ ಸೇಮ್, ನಿಮಗೆ ಕ್ವಾಲಿಟಿ ಇದೆಯಲ್ಲ ಫುಲ್ ಡಿಫ್ರೆಂಟ್ ಬರುತ್ತೆ. ಸೊ ಇದು ಸ್ವಲ್ಪ ಯೆಲ್ಲೋ ಇಶ್ ಇದೆ. ಸೊ ಪೇಪರ್ ನೋಡ್ಬೋದು ಯೆಲ್ಲೋ ಇಶ್ ಇದೆ, ಬಟ್ ನಿಮಗೆ ದಪ್ಪ ಇದೆಯಲ್ಲ ಹೆವಿ. ಅಂದರೆ ಇದು 70 GSM, ಇದು 100 GSM. ಸ್ವಲ್ಪ ದಪ್ಪ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇದು ಸ್ವಲ್ಪ ತೆಳು ಪೇಪರ್ ಅಂತ ಹೇಳ್ಬೋದು, ಆ ಥರ. ಸೊ ಇದರಲ್ಲಿ ನೀವು ಕಲರ್ ಪ್ರಿಂಟ್ಸ್ಗಳನ್ನು ಬ್ಯೂಟಿಫುಲ್ಲಾಗಿ ಮಾಡ್ಬೋದು, ನೆಕ್ಸ್ಟ್ ಲೆವೆಲ್ ಆಗಿ. ಓಕೆ, ಸೊ ಇದು ಎರಡು ರೀತಿಯಂತಹ ಪೇಪರ್ಸ್ಗಳು, 70 GSM ಆ್ಯಂಡ್ 100 GSM. 100 GSMನಲ್ಲಿ ಇನ್ನೊಂದು ಪೇಪರ್ ಬರುತ್ತೆ,
ಲಿಟ್ರಲಿ ಕ್ವಾಲಿಟಿಗಿಲ್ಲ, ಕಲರ್ ಪ್ರಿಂಟ್ ಕ್ವಾಲಿಟಿಗೆ ನೆಕ್ಸ್ಟ್ ಲೆವೆಲ್ ಪೇಪರ್ ಅದು. ಸೊ ಈ ಪೇಪರ್ ಹೆಸರು JK ಸಿಡಾರ್ ಅಂತ ಐ ಥಿಂಕ್ ಕರೀತಾರೆ, ಸ್ಪೆಲ್ಲಿಂಗ್ ಹಾಕಿರ್ತೀನಿ. ಸೊ ಇಂತಹ ಪೇಪರ್ಸ್ಗಳನ್ನು ನೀವು ಇದರಲ್ಲಿ ಅದು ಈ ಪೇಪರ್ ಡಿಫ್ರೆನ್ಸ್ ಏನು ಅಂತ ಹೇಳ್ತಾನೆ. ಇದು ಕೂಡ 100 GSM, ಇದು ನಾನು JK XL ಅಂತ ಹೇಳಿದಲ್ಲ ಅದು, ಇದು JK ಸಿಡಾರ್ ಅಂತ ಹೇಳುವಂಥದ್ದು. ಡಿಫ್ರೆನ್ಸ್ ಏನು ಅಂತ ಹೇಳಿದರೆ ಇದು 100 GSM. ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಇದೊಂಥರ ಪ್ಲ್ಯಾಸ್ಟಿಕ್ ಥರ ಇದೆ ಆ್ಯಂಡ್ ಪ್ಯೂರ್ ವೈಟ್ ಇದೆ, ಇದು ಯೆಲ್ಲೋಯಿಶ್ ಥರ ಇದೆ ಆ್ಯಂಡ್ ಪೇಪರ್ ಥರನೇ ಇದೆ. ಸೊ ದ್ಯಾಟ್ ಈಸ್ ಅ ಡಿಫ್ರೆನ್ಸ್ ಆಯಿತಾ. ಯೆಲ್ಲೋಯಿಶ್ ಆ್ಯಂಡ್ ವೈಟ್ ಕಲರ್, ಸ್ವಲ್ಪ ಪ್ಲ್ಯಾಸ್ಟಿಕ್ ಫೀಲ್ ಜಾಸ್ತಿ ಸಿಗುತ್ತೆ ಇದರಲ್ಲಿ. ಸೊ ಕಲರ್ ಪ್ರಿಂಟ್ ಸಿಗಿಲ್ಲ, ಇಲ್ಲ ಲಿಟ್ರಲಿ ಅಡ್ಡಿ ಪೋಳಿ ಪೇಪರ್, ನೆಕ್ಸ್ಟ್ ಲೆವೆಲ್ ಒಳ್ಳೆ ಪೇಪರ್ ಆಯಿತಾ. ಸೊ ಕಲರ್ ಪ್ರಿಂಟ್ ಸಿಗೋದ್ರೆ ಇದು ಯೂಸ್ ಮಾಡ್ಬೋದು, ಅಥವಾ ಅದಿಲ್ಲ ಅಂತಾದರೆ ಇದನ್ನು ಯೂಸ್ ಮಾಡಬಹುದು. JK XL ಬಾಂಡ್, ಓಕೆ. ಸೊ ಬಾಂಡ್ ಪೇಪರ್ ಅಂತ ಕರೀತಾರೆ. ಸೊ ಇದು ಅಥವಾ ನಾರ್ಮಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ಸ್ಗಳಿಗೆ 70 mm ಅಲ್ಲ 70 GSMನ ಯೂಸ್ ಮಾಡಬಹುದು. ಅಷ್ಟೇ ಅಲ್ಲ, ನನ್ನೊಟ್ಟಿಗೆ ಇನ್ನೊಂದು ಪೇಪರ್ ಇದೆ. ಇದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಸೆಲ್ಫ್ ಅಡ್ರೆಸಿವ್ ಪೇಪರ್ ಅಂತ ಏನೋ ಕರೀತಾರೆ. ಸೊ ಈ ಪೇಪರ್ ಇದೊಂದು ಸ್ಟಿಕ್ಕರ್ ಪೇಪರ್ ಆಯಿತಾ. ಸೊ ಇದರ ಮೇಲೆ ನೀವು ಸ್ಟಿಕ್ಕರ್ಸ್ಗಳನ್ನು ಪ್ರಿಂಟ್ ಮಾಡಬಹುದು ಅಂತಹ ಪೇಪರ್ ಇದು. ಆ್ಯಕ್ಚುಲಿ 1 2 3 ಥರ ಇದೆ. ಒಂದು ಪೇಪರಲ್ಲಿ 1 2 3 4 5 6 7 8 9 10 11 12 13 14 15 16 17 ಆ ಥರ ಎಷ್ಟು ಸುಮಾರು 24 ಸ್ಟಿಕ್ಕರ್ಸ್ ಏನೋ ಇದೆ ಆಯಿತಾ ಒಂದು ಪೇಪರಲ್ಲಿ. ನಂಗೆ ಗೊತ್ತಿರೋ 24 ಅಥವಾ 18. ಸೊ ಸ್ಟಿಕ್ಕರ್ಸ್ಗಳ ಮೇಲೆ ಕೂಡ ಪ್ರಿಂಟ್ ಮಾಡ್ಬೋದು. ಈಗ ಸ್ಟಿಕ್ಕರ್ ಅಂತ ಹೇಳಿದರೆ ಇದು ಫುಲ್ ಸ್ಟಿಕ್ಕರ್ ಬರ್ತದೆ, ಹಾಫ್ ಪೇಜ್ ಸ್ಟಿಕ್ಕರ್ ಬರ್ತದೆ, ಅಥವಾ ಈ ಥರ ಸಣ್ಣ ಸಣ್ಣ ಸ್ಟಿಕ್ಕರ್ ಬರ್ತದೆ, ಅಥವಾ ಇನ್ನೂ ಸಣ್ಣ ಸ್ಟಿಕ್ಕರ್ಸ್ಗಳು ಬರ್ತದೆ. ಸೊ ನಿಮ್ಮ ಪ್ರಾಡಕ್ಟ್ಸ್ಗಳನ್ನು ಕೂಡ ಅಂದರೆ ಯಾವುದೋ ಪ್ರಾಡಕ್ಟ್ಸ್ ಇದೆ ಅಥವಾ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಲೇಬಲ್ಸ್ಗಳನ್ನು ಕೂಡ ಇದೇ ಪ್ರಿಂಟರಲ್ಲಿ ನೀವು ಪ್ರಿಂಟ್ನ ಮಾಡಬಹುದು. ಸೊ ಯಾವುದಕ್ಕೆ ಬೇರೆಯೇ ಪ್ರಿಂಟರ್ ಬೇಕು ಅಂತ ಆ ಥರ ಏನೂ ಇಲ್ಲ, ಇದರಲ್ಲಿ ಪ್ರಿಂಟ್ ಮಾಡಬಹುದು. ಫಸ್ಟಿಗೆ ಈಗ ನಿಮಗೆ ಇದು ಸಣ್ಣ ಸಣ್ಣ ಒಂದು 18 ಸ್ಟಿಕ್ಕರ್ ಇರುವಂಥ ಇದಾದರೆ ಫಸ್ಟಿಗೆ ಸ್ಕ್ಯಾನ್ ಮಾಡಿ ಅದರಲ್ಲಿ ಎಡಿಟ್ ಮಾಡಿ ಪ್ರಿಂಟ್ ಮಾಡಿ ಅಷ್ಟೇ. ಸೊ ನಿಮಗೆ ಯಾವ ಪ್ಲೇಸಲ್ಲಿ ಕಟ್ ಸಿಗುತ್ತೆ ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಇದಿಷ್ಟು ಪೇಪರ್ಗಳ ಬಗ್ಗೆ. ಇನ್ನು ನನಗೆ ಮೊಬೈಲಿಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಫಸ್ಟಿಗೆ ಬಂದ ತಕ್ಷಣ ನೀವು ಮೊಬೈಲಿಗೆ ಕನೆಕ್ಟ್ ಮಾಡಿ, ನಿಮ್ಮ ಐಫೋನ್ ಆಗಿರ್ಬೋದು ಅಥವಾ ಆ್ಯಂಡ್ರಾಯ್ಡ್ ಆಗಿರ್ಬೋದು ಯಾವುದಕ್ಕೂ ಆಗ್ತದೆ. ಸೊ ಕನೆಕ್ಟ್ ಮಾಡಿ. ಸೊ ಕನೆಕ್ಟ್ ಮಾಡಲಿಕ್ಕೆ ಎಪ್ಸನ್ ಸ್ಮಾರ್ಟ್ ಪ್ಯಾನಲ್ ಅಂತ ಹೇಳುವಂಥ ಈ ಒಂದು ಅಪ್ಲಿಕೇಶನ್ ಆಯಿತಾ. ಸೊ ಈ ಒಂದು ಅಪ್ಲಿಕೇಶನ್ ಇದ್ದರೆ ಸಾಕು. ಆ್ಯಂಡ್ ನಿಮ್ಮಲ್ಲಿ ವೈಫೈ ಇದ್ದರೆ ವೈಫೈಗೆ ಡೈರೆಕ್ಟ್ ಕನೆಕ್ಟ್ ಮಾಡಿ ಅಷ್ಟೇ, ಸಿಂಪಲ್. ಸ್ಕ್ಯಾನ್ ಮಾಡಿದರೆ ಈ ಒಂದು ಪ್ರಿಂಟರ್ ವೈಫೈಗೆ ಕನೆಕ್ಟ್ ಆಗುತ್ತೆ. ಸೊ ಪ್ರಿಂಟಿಂಗ್ಗೆ ರೆಡಿ ಇರುತ್ತೆ. ಸೊ ಇವಾಗ ನಾನು ನಿಮಗೆ ಜಸ್ಟ್ ಯಾವುದೋ ಒಂದು ರ್ಯಾಂಡಮ್ ಆಗಿ ಫೋನಿಂದಲೇ ಪ್ರಿಂಟ್ ಮಾಡಿ ತೋರಿಸ್ತೀನಿ. ಬಿಕಾಸ್ PC ಇಬ್ಬರು ಶಟ್ ಡೌನ್ ಆಗಿದೆ. ಸೊ ಸ್ವಲ್ಪ ಆಚೆ ಮೂವ್ ಮಾಡಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಇವಾಗ ನನಗೆ ಒಂದು ಪ್ರಿಂಟರ್ನ ಆನ್ ಮಾಡಿದ್ದೀನಿ. ಆನ್ ಮಾಡಿದ ತಕ್ಷಣ ಫಸ್ಟ್ ಇಲ್ಲಿ ಮೊಬೈಲಿಗೆ ಕನೆಕ್ಟ್ ಆಗ್ತದೆ ಅಂತ ತೋರಿಸ್ತದೆ, ವೈಫೈ ಇಟ್ಕೊಂಡ್ರೆ ಕನೆಕ್ಟ್ ಆಗ್ತದೆ ಅಂತ, ಅಂದರೆ ವೈಫೈ ನೆಟ್ವರ್ಕ್ ಇದೆಯಾ ಕನೆಕ್ಟ್ ಆಯಿತಾ ಅಂತ ತೋರಿಸ್ತದೆ. ಸೊ ಕನೆಕ್ಟ್ ಆದಮೇಲೆ ಕನೆಕ್ಟ್ ಆಗ್ತಾ ಉಂಟು. ಸೊ ಆ ಟೈಮಲ್ಲಿ ನಾವು ಇವಾಗ ಸದ್ಯಕ್ಕೆ ಪೇಪರ್ಸ್ಗಳನ್ನು ಹಾಕೋಣ. ಸೊ ವೈಟ್ ಕಲರ್ ನಾನು ಏನು ಹೇಳಿದೆ 70 GSM, ಅದು ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಯೂಸ್ ಮಾಡ್ತೀನಿ. 100 GSM ನಾನು ಕಲರ್ ಪ್ರಿಂಟಿಗೆ ಯೂಸ್ ಮಾಡ್ತೇನೆ. ಸೊ ಬ್ಯಾಕ್ ಸೈಡ್ ಒಂದು ಫ್ರೇ ಇದೆ, ಓಪನ್ ಮಾಡಿ. ಸೊ ಇದನ್ನು ಹಾಗೆ ಹಾಕಿ ಬ್ಯಾಕ್ ಸೈಡು ನಿಮ್ಮ ಅಡ್ಜಸ್ಟೇಬಲ್ ಸೆಟ್ ಇದೆಯಲ್ಲ ಅದನ್ನು ಕನೆಕ್ಟ್ ಮಾಡಿ ಅಷ್ಟೇ. ಸೊ ಇವಾಗ ನನ್ನ ಈ ಒಂದು ಪ್ರಿಂಟರ್ ನನ್ನ ಫೋನಿಗೆ ಕನೆಕ್ಟ್ ಆಗಿದೆ. ಫೋನ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಪ್ರಿಂಟ್ ಆಪ್ಷನ್ ಇದೆ, ಸ್ಕ್ಯಾನ್ ಆಪ್ಷನ್ ಇದೆ, ಡಾಕ್ಯುಮೆಂಟ್ ಕ್ಯಾಪ್ಚರ್ ಇದೆ, ಕಾಪಿ ಆಪ್ಷನ್ ಇದೆ, ಅದರ್ ಫೀಚರ್ಸಲ್ಲಿ ಆಕ್ಸಸ್ ಟು ಕ್ಲಾಸ್ ಬ್ಲಾ ಏನೆಲ್ಲ ಇದೆ. ಪ್ರಿಂಟ್ ಹೆಡ್ ಕ್ಲೀನಿಂಗ್ ಅಂತಲೂ ಆಪ್ಷನ್ ಇದೆ. ಅಂದರೆ ಈ ಒಂದು ಮೇಲ್ಗಡೆ ಹೆಡ್ ಏನಿರುತ್ತೆ, ಸೊ ಪ್ರಿಂಟಿಂಗ್ ಹೆಡ್ ಅಂದರೆ ಇದರೊಳಗೆ ಹೆಡ್ ಇರುತ್ತಲ್ಲ, ಸೊ ಅದನ್ನು ಸ್ಕ್ಯಾನ್ ಅಂದರೆ ಕ್ಲೀನ್ ಮಾಡಲಿಕ್ಕೂ ಆಗ್ತದೆ ಎಲ್ಲವೂ ಕೂಡ. ಸೊ ಫೋನಲ್ಲಿ ನೀವು ಪ್ರಿಂಟ್ ಕೂಡ ಮಾಡ್ಬೋದು. ಸೊ ಫಸ್ಟಿಗೆ ವೈಫೈನ ಕನೆಕ್ಟ್ ಮಾಡಿ ಫೋನಿಗೂ ಅದಕ್ಕೂ ಕನೆಕ್ಟ್ ಮಾಡ್ಕೊಳ್ಳಿ, ಸಿಂಪಲ್, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಇವಾಗ ನನ್ನ ಈ ಒಂದು ಪ್ರಿಂಟರ್ ಫೋನಿಗೆ ಕನೆಕ್ಟ್ ಆಗಿದೆ. ಇವಾಗ ನನ್ನೊಟ್ಟಿಗೆ ಒಂದು ಫೋಟೋ ಇದೆ, ಇದು ಕಾಲೇಜಿಂದು ಯಾವುದೊಂದು ಬ್ಲಾ ಫಾರ್ಮಿಲ್ ಹತ್ಕೊಳ್ಳಿರುವಂತಹ ಫೋಟೋ. ಸೊ ಇದನ್ನು ಇವಾಗ ನಾನು ಈ ಒಂದು ಪ್ರಿಂಟರ್ನಲ್ಲಿ ವೈಫೈ ಮುಖಾಂತರ ಪ್ರಿಂಟ್ ಮಾಡಿ ತೋರಿಸ್ತಿದ್ದೇನೆ. ಸೊ ಸಿಂಪಲ್ಲಾಗಿ ಪ್ರಿಂಟ್ ಆಪ್ಷನಿಗೆ ಹೋಗಿ ನಿಮ್ಮ ಫೋನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಿಂಟ್ ವಿತ್ ಎಪ್ಸಾನ್ ಅಂತ ಹೇಳುವಂಥ ಆಪ್ಷನ್ ಬರುತ್ತೆ. ಸೊ ನೋಡ್ಬೋದು ಈ ಥರದ ಒಂದು ಓಪನ್ ಆಗ್ತದೆ, ನಮ್ಮ ವೆಬ್ಸಾನ್ ಆ್ಯಪ್ ಓಪನ್ ಆಗ್ತದೆ. ಆ್ಯಪ್ ಓಪನ್ ಆದ ತಕ್ಷಣ ನಿಮಗೆ ಪೇಪರ್ ಸೈಜ್ ಕೇಳ್ತದೆ. ಪೇಪರ್ ಸೈಜ್ನ ಸೆಲೆಕ್ಟ್ ಮಾಡಿ A4 ಅಂತ. ಸೊ ಪ್ರಿಂಟ್ ಕ್ವಾಲಿಟಿ ಹೈ ಬೇಕಾ ಅಥವಾ ಯಾವ ರೀತಿ ಕ್ವಾಲಿಟಿ ಬೇಕು ಅಂತ ಕೊಡಿ. ಕಲರ ಬ್ಲ್ಯಾಕ್ ಆ್ಯಂಡ್ ವೈಟಾ, ನಾನು ಇದು ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಕನೆಕ್ಟ್ ಮಾಡಿ. ಸೊ ನಿಮ್ಮ ಒಂದು ಹೊಸ ಪ್ರಿಂಟರ್ ಇದರ ಮೇಲ್ಗಡೆ ಬರೆದಿದ್ದಾರೆ 3252 ಅಂತಲೇ ಬರೆದಿದ್ದಾರೆ ಮಾಡೆಲ್ ನಂಬರ್. ಬಟ್ ನಮಗೆ ಅದು PC ಕನೆಕ್ಟ್ ಆಗುವಾಗ, PC ಅಥವಾ ಫೋನಿಗೆ ಕನೆಕ್ಟ್ ಆಗುವಾಗ ಅಲ್ಲಿ ಬರುವಂತಹದ್ದು 3050 ಸೀರೀಸ್ ಬರುವಂಥದ್ದು.
ಸೊ ಒಳಗಿರುವಂತಹ ಇಂಜಿನ್ ಅಂದರೆ CPU ಐ ಮೀನ್ ಏನು ಪ್ರೊಸೆಸರ್ ಚಿಪ್ ಇರುತ್ತಲ್ಲ, ಸೊ ಆ ಒಂದು ಚಿಪ್ ಹಳೆ ಚಿಪ್ಪೇ, ಅದರಲ್ಲಿ ಏನು ಚೇಂಜಸ್ ಮಾಡಲಿಲ್ಲ ಅವರು. ಸೊ ಅವರಾಗಿದ್ದು ಏನೋ ಚೇಂಜಸ್ ಮಾಡಿರೋ ದೇವರ ನನಗೆ ಗೊತ್ತಿಲ್ಲ. ಸೊ ಇನ್ನು ಇದು ಪೇಪರ್ ಟೈಪ್ ಇದೆ. ಸೊ ಇದು ಪ್ಲೇನ್ ಪೇಪರ್, ಓಕೆ, ಜಸ್ಟ್ ಪ್ಲೇನ್ ಪೇಪರ್. ಇದರಲ್ಲಿ ನೀವು ಬೇರೆ ಬೇರೆ ಇಂಥ ಪೇಪರ್ಸ್ಗಳನ್ನು ಪ್ರಿಂಟ್ ಮಾಡ್ಬೋದು. ಲೈಕ್ ಪ್ರೀಮಿಯಮ್ ಫೋಟೋ ಪೇಪರ್ ಗ್ಲಾಸಿ ಎನ್ವಲಪ್ ಪ್ರಿಂಟ್ ಮಾಡ್ಬೋದು, ಫೋಟೋ ಕ್ವಾಲಿಟಿ ಇಂಕ್ಜೆಟ್ ಪ್ರಿಂಟ್ ಮಾಡ್ಬೋದು, ಅಲ್ಟ್ರಾ ಪ್ರೀಮಿಯಮ್ ಫೋಟೋ ಗ್ಲಾಸಿ ಎಲ್ಲವನ್ನು ಪ್ರಿಂಟ್ ಮಾಡ್ಬೋದು, ಆಯಿತಾ. ಸೊ ಇವಾಗ ನನಗೆ ಜಸ್ಟ್ ನಾನು ಸೆಲೆಕ್ಟ್ ಮಾಡಿರುವಂಥ ಇದನ್ನು ಪ್ರಿಂಟ್ ಮಾಡಿ ತೋರಿಸ್ತಾನೆ. ಫ್ರಂಟ್ ಇದೊಂದು ಪ್ಲೇಸನ್ನು ಓಪನ್ ಮಾಡ್ತಾನೆ. ಸೊ ಇವಾಗ ಡನ್ ಅಂತ ಕೊಟ್ಟು, ಸೊ ನಾನು ಈ ಒಂದು A4ಅಲ್ಲಿರುವಂತಹ ಪ್ರಿಂಟನ್ನು ತೆಗಿಬಲ್ಲ. ಸೊ ಪ್ರಿಂಟಿಂದ ಕೊಟ್ಟೆ, ಪ್ರೊಸೆಸಿಂಗ್ ಅಂತ ಬರ್ತದೆ. ಸೊ ಇಲ್ಲಿ ನೋಡಿದರೆ ಪೇಪರ್ ಒಳಗೆ ಎಳ್ಕೊಂಡು ಪ್ರಿಂಟ್ ಆಗ್ತಾ ಉಂಟು. ಬೇಕಾದರೆ ಇದರಿಂದ ತೋರಿಸ್ಲಿಕ್ಕೆ ತೋರಿಸ್ತೇನೆ. ಸೊ ನೋಡ್ಬೋದು ಒಳಗಡೆ ಅದು ಆಚೆ ಈಚೆ ಮೂವ್ ಆಗ್ತಿದೆಯಲ್ಲ, ಅದು ಹೆಡ್, ಪ್ರಿಂಟಿಂಗ್ ಹೆಡ್. ಅದರ ಕಲರ್ ಇಲ್ಲಿಂದ ಅಲ್ಲಿಗೆ ಹೋಗಿ ಅದು ಪ್ರಿಂಟ್ ಆಗ್ತದೆ. ಸೊ ಈ ಥರ, ಆಯಿತಾ. ಸೊ ಇದರಲ್ಲಿ ನೀವು ಈ ಥರ ಒಳ್ಳೆ ಕ್ವಾಲಿಟಿಯಲ್ಲಿ ಫಾಸ್ಟಾಗಿ ಪ್ರಿಂಟ್ ಮಾಡ್ಬೋದು. ಸೊ ಇವಾಗ ನಾನು ವೈಫೈ ಯೂಸ್ ಮಾಡಿದರೆ ಸ್ವಲ್ಪ ಇನ್ನೂ ಸ್ಲೋ ಆಗ್ತದೆ. PC ಯಿಂದ ಪ್ರಿಂಟ್ ಮಾಡಿದ್ರೆ ಅಡ್ಡಿಪೊಳಿ ಸ್ಪೀಡಾಗಿ ಆಗುತ್ತೆ, ಓಕೆ. ಸೊ ಈ ಥರದಲ್ಲಿ ನಮಗೆ ಒಂದು ಏನು ಪ್ರಿಂಟರ್ನಲ್ಲಿ ಪ್ರಿಂಟ್ ಆಗಿದೆ. ಸೊ ಕ್ವಾಲಿಟಿ ನೋಡ್ತಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೇಗಿದ್ರು ಕ್ವಾಲಿಟಿ ಮಾತಾಡಲಿಕ್ಕಿಲ್ಲ. ಇನ್ನು ಬೇಕಾದ್ರೆ ನನಗೆ ಒಂದು ಕಲರ್ ಪ್ರಿಂಟ್ ಕೂಡ ಹಾಗೆ ತೆಗೆಸಿ ತೋರಿಸ್ತೇನೆ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ನಿಮಗೆ ಆ್ಯಸ್ ಪರ್ ದ ಕಂಪೆನಿ ಹೇಳುವ ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ 7 ಪೈಸೆ ಇಂಕ್ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಕಂಪನಿಯವರು ಹೇಳುವ ಹಾಗೆ ಈ ಒಂದು ಪ್ರಿಂಟರ್ನಲ್ಲಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ನ ಪ್ರಿಂಟ್ ಮಾಡ್ತಿದ್ದೀರಾ ಅಂತ ಹೇಳಿದರೆ, ಸೊ ಇದಕ್ಕೆ 7 ಪೈಸೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಇಂಕ್ ಖರ್ಚಾಗುತ್ತೆ, ಕಲರಿಗೆ 18 ಪೈಸೆ ಖರ್ಚಾಗುತ್ತೆ ಅಂತ ಇವರು ಹೇಳ್ತಾರೆ. ಏನು ಬ್ಯಾಕ್ ಟು ಬ್ಯಾಕ್ ಮಾಡ್ತಾರೆ ಇನ್ನೂ ಕಾಸ್ಟ್ಲಿ ಆಗ್ತದೆ. ಆ್ಯಂಡ್ ಅವ್ರು ಯಾವ ರೀತಿ ಒಂದು ಕಲರನ್ನು ಲೆಕ್ಕ ಹಾಕ್ತಿದಾರೆ ನಂಗೆ ದೇವರೇ ಗೊತ್ತಿಲ್ಲ. ಬಿಕಾಸ್ ಫೋಟೋ ಪ್ರಿಂಟ್ ಮಾಡಿರುವಂತಹ ರೇಟಿಗೆ ಹೇಳ್ತಿರುವಂತಹ, ಅಂದರೆ ಈ ಒಂದು ಪೇಜಲ್ಲಿ ಫುಲ್ ಫೋಟೋ ಪ್ರಿಂಟ್ ಮಾಡ್ತೀರಾ ಅಂತ ಎನಿಸ್ಕೊಳ್ಳಿ. ಸೊ ಆವಾಗ ಆ ಥರ ಮಾಡಿದರೆ ನಿಮಗೆ 18 ಪೈಸೆನ, ಅಥವಾ ಜಸ್ಟ್ ಈ ಕಲರ್ ಟೆಕ್ಸ್ಟ್ ಪ್ರಿಂಟ್ ಮಾಡಿದರೆ 18 ಪೈಸೆನ ಅಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ ಫುಲ್ ಪೇಜಲ್ಲಿ ನೀವು ಕಲರ್ ಫೋಟೋ ಪ್ರಿಂಟ್ ಮಾಡಿದ್ರೆ ನಿಮಗೆ ಕಾಸ್ಟ್ ಬೀಳುತ್ತೆ ಅಂತ ನನ್ನ ಪ್ರಕಾರ. ಐ ಡೋಂಟ್ ನೋ ಕನ್ಫರ್ಮ್ಲಿ. ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವಾಗ ನನಗೆ ಇದೇ ಥರ ಒಂದು ಕಲರ್ ಫೋಟೋನ ಪ್ರಿಂಟ್ ಮಾಡಿ ತೋರಿಸ್ತೀನಿ. ನನ್ನ ಫೋಟೋ ಕಲರಲ್ಲಿ ಈ ಒಂದು ಫೋಟೋ ಪ್ರಿಂಟ್ ಆಗಬೇಕು ಇವಾಗ. ಸೊ ಚಲೋ, ಇಂಕಂತೂ ಒಳ್ಳೆ ತಗೊಳ್ತದೆ ಅಂದ್ಕೊಳ್ತೇನೆ, ಗೊತ್ತಿಲ್ಲ. ಓ ಶಿಟ್, ನಾನು ಮಾಡಿದ ಮಿಸ್ಟೇಕ್ ಏನು ಅಂತ, ವಿಡಿಯೋ ಮಾಡುವ ಅರ್ಜೆಂಟಲ್ಲಿ 70 GSM ಅಲ್ಲಿ ಪ್ರಿಂಟ್ ಮಾಡಿದೆ. 70 GSM ಇಸ್ ನಾಟ್ ಗುಡ್ ಫಾರ್ ಪೇಪರ್ ಕಲರ್ ಪ್ರಿಂಟಿಂಗ್, ಆಯಿತಾ. 100 GSM ತೊಗೊಳ್ಳಿ. ಇವಾಗ ಬೈ ಮಿಸ್ಸಾಗಿ ನಾನು 70 GSM ಹಾಕಿದೆ ಪೇಪರ್. ದಟ್ ವಾಸ್ ಮೈ ಮಿಸ್ಟೇಕ್ ಆ್ಯಕ್ಚುಲಿ. ಇಟ್ಸ್ ಓಕೆ, ದೊಡ್ಡ ಡಿಫರೆನ್ಸ್ ಏನಿಲ್ಲ. ಬಟ್ ಆ ತೆಳು ಪೇಪರಲ್ಲಿ ಕಲರ್ ಪ್ರಿಂಟ್ ಆಗೋ ಆಗಿಲ್ಲ. ಸ್ವಲ್ಪ ಒಂಥರ ಏನೋ ಸ್ವಲ್ಪ ನೀರು ಊತಾಗಿದೆ ಪೇಪರ್ ಯಾವ ಥರ ಇದೆ, ಸ್ವಲ್ಪ ಅಲ್ಲರ್ತದಲ್ಲ. ಸೊ ಆ ಥರ ಆಗುತ್ತೆ ಅಷ್ಟೇ. ಅದೇನು ಬಿಟ್ಟರೆ ಬೇರೆ ಏನು ದೊಡ್ಡ ವಿಷಯ ಅಲ್ಲ. ಬಟ್ 100 GSM ಇಸ್ ಪ್ರಿಫರ್ಡ್ ಫಾರ್ ದ ಕಲರ್ ಪ್ರಿಂಟಿಂಗ್ ಹೇಳ್ಬೋದು. ಸೊ ಪ್ರಿಂಟ್ ಆಗ್ತಿದೆ ಫುಲ್ ಸ್ಟ್ಯಾಂಡರ್ಡ್ ಹೈ ಕ್ವಾಲಿಟಿಯಲ್ಲಿ ಪ್ರಿಂಟ್ ಆಗ್ತಿದೆಯಲ್ಲ. ಸೊ ಸ್ವಲ್ಪ ಸ್ಲೋ ಆಗಿಯೇ ಪ್ರಿಂಟ್ ಆಗ್ತಾ ಇದೆ. ಸೊ ಇದರೊಳಗೆ ನೋಡ್ಬೋದು ಹೆಡ್ ಯಾವ ಥರ ಮೂವ್ ಆಗ್ತಿದೆ ಅಂತ. ಸೊ ಫೋಟೋ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಸೊ ನನಗೆ ಒಂದು ತೋರಿಸ್ತೇನೆ. ಸೊ ಇಷ್ಟೇ, ಫೋನಲ್ಲಿ ನೀವು ಈ ಥರ ಪ್ರಿಂಟ್ ಮಾಡ್ಬೋದು. PC ಯಲ್ಲಿ ಆದರೆ ಏನೋ ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಸೊ ಎಪ್ಸಾನ್ ಅವ್ರದ್ದು ಆ್ಯಪ್ ಬರ್ತದೆ, ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಇನ್ಸ್ಟಾಲ್ ಮಾಡಿದರೆ ಕೂಡ ಯೂಸ್ ಮಾಡ್ಬೋದು. ಸ್ಕ್ಯಾನ್ ಮಾಡಲಿಕ್ಕೆಲ್ಲ ಆ್ಯಪ್ ಇದ್ದರೆ ಬೆಸ್ಟ್, ಅಂದರೆ ಬೇಕು. ಸೊ ಈ ಥರ ನೀವು ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲೇ ಒಂದು ಪ್ರಿಂಟರ್ನ ತೊಗೊಳ್ಬೇಕು ಅಂತಿದ್ರೆ ಖಂಡಿತ ಸಜೆಸ್ಟೇಬಲ್. ನಿಮ್ಮ ಕಾಲೇಜ್ ವರ್ಕೇ ಆಗಿರ್ಬೋದು, ಆಫೀಸ್ ವರ್ಕೇ ಆಗಿರ್ಬೋದು. ಸೊ ಸೀರಿಯಸ್ಲಿ ಕ್ವಾಲಿಟಿ ಬಗ್ಗೆ ಮಾತಾಡಲಿಕ್ಕಿಲ್ಲ, ಆಯಿತಾ. ಪೇಪರ್ ಕ್ವಾಲಿಟಿ ಅಲ್ಲ, ಸ್ವಲ್ಪ ಸೌಂಡ್ ಮಾಡ್ತಿದೆ ಇವಾಗ. ಅಂದರೆ ಸುಮ್ಮನೆ ರೋಲರ್ ತಿಳ್ಕೊಂಡು ಅಧಿಕ ಪ್ರಮಾಣ ಕೆಲಸ ಮಾಡ್ತಿರುವಂಥದ್ದು. ಸೊ ಇಷ್ಟೇ. ಸೊ ಕಲರ್ ಪ್ರಿಂಟ್ ಆದ ಒಂದು ಪೇಪರ್ ನೋಡ್ತಿದ್ದೀರಾ, ಇಷ್ಟು ಕ್ವಾಲಿಟಿ ಒಳ್ಳೆದಿದೆ, ಆಯಿತಾ. ಬಟ್ 100 GSM ಅಲ್ಲಿ ಮಾಡಿದರೆ ಈ ಥರ ಬರೋದಿಲ್ಲ. ಬ್ಯಾಕ್ ಸೈಡಲ್ಲಿ ಕಾಣ್ತಿದೆ ನೋಡಿ, ಇದು 70 mm ಅಲ್ಲ. ಸೊ ಹಾಗಾಗಿ ಬ್ಯಾಕ್ ಸೈಡಲ್ಲಿ ಲೈಕ್ ನಿಮಗೆ ಕಲರ್ಸ್ಗಳು ಕಾಣ್ತಿದೆ. ಬಟ್ 100 GSM ಅಲ್ಲಿ ಮಾಡಿದರೆ ಬೆಸ್ಟ್ ಇರುತ್ತೆ ಅಂತ ಹೇಳ್ತೀನಿ. ಸೊ ನೋಡ್ಬೋದು ಯಾವ ಥರ ಇದೆ ಕ್ವಾಲಿಟಿ ಅಂತ ಪೇಪರ್ ಇದು, ಅಂದರೆ ಕಲರ್ ಪ್ರಿಂಟ್ನ ಕ್ವಾಲಿಟಿ. ಸೊ
ಖಂಡಿತ ನನಗೆ ಒಂದು ಪ್ರಿಂಟರ್ ತೊಗೊಳ್ಳೋದ್ರೆ ಸಜೆಸ್ಟ್ ಮಾಡ್ತೀನಿ. ಸೊ ಈ ಒಂದು ರೇಂಜಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಪ್ರಿಂಟರ್ಸ್ಗಳು ಕಾಣ್ತದೆ. ವಿದೌಟ್ ವೈಫೈ ಇದ್ದದ್ದು ಕೂಡ ಸಿಗ್ತದೆ ನಿಮಗೆ. ಸೊ ವೈಫೈ ಯಾವ ಟೈಮಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಆಫೀಸಲ್ಲಿ 2-3 ಲ್ಯಾಪ್ಟಾಪ್ಸ್ಗಳಿದೆ ಇದ್ದಾಗ ಸೊ ಆರಾಮ್ಸೆ ವೈಫೈನಲ್ಲೇ ಪ್ರಿಂಟ್ಸ್ ಮಾಡಬಹುದು. ಮನೇಲಿ ಕೂಡ ಫೋನಿಂದ ಪ್ರಿಂಟ್ ಮಾಡಿದ್ರೆ ಫೋನಿಂದ ಮಾಡ್ಬೋದು, ಅಥವಾ ಪೇರೆಂಟ್ಸ್ಗಳಿಗೆಲ್ಲ PC ಕಷ್ಟ ಆಗ್ತದೆ ಅಂತಂದರೆ ಆರಾಮ್ಸೆ ಫೋನಿಂದ ಮಾಡ್ಬೋದು. ಅಥವಾ 2-3 ಲ್ಯಾಪ್ಟಾಪ್ ಇದೆ ಅಂತ ಹೇಳಿದ್ರೆ ವೈಫೈ ಎನೇಬಲ್ಡ್ ಪ್ರಿಂಟರ್ನೇ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಎಪ್ಸಾನ್ ಮಾತ್ರ ಅಲ್ಲ, ಈ ಒಂದು ಪ್ರೈಸಿಗೆ ನಿಮಗೆ ಬ್ರದರ್ಸ್ ಸಿಗ್ತದೆ 15,000ಗೆ. ಅದು ಆ್ಯಕ್ಚುಲಿ ಮೋನೋಕ್ರೋಮ್, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ ಪ್ರಿಂಟ್ ಮಾಡಲಿಕ್ಕಾಗುವಂಥದ್ದು. ಕಲರ್ಸ್ ಕೂಡ ಇದೆ, ಬಟ್ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳೋದು. ಸೊ ಮತ್ತು HP ಅವ್ರದ್ದು ಬರ್ತದೆ, ಅದು ಕೂಡ ಆ್ಯಕ್ಚುಲಿ ನಂಗೆ ಗೊತ್ತಿರೋ ಹಾಗೆ ಕೇಳಿರುವ ಹಾಗೆ ಚೆನ್ನಾಗಿದೆ. HP ಅವ್ರದ್ದು ಕೂಡ ಸೇಮ್ ಇದೇ ಥರದ ಒಂದು ಪ್ರೈಸ್ ರೇಂಜ್ ಅಲ್ಲಿ ಏನು ಆಟಾಡುವಂಥ ಪ್ರಿಂಟರ್ಸ್ಗಳದು. ಸೊ ನನಗೆ ಚಿಕ್ಕದ್ರಾಗ ಹುಚ್ಚಿತ್ತು. ಸೊ ಇವತ್ತು ಫೈನಲಾಗಿ ನನ್ನ ಸಾಯ್ತು ಅಂತ ಹೇಳ್ತೀನಿ. ಸೊ ನನಗೆ ಈ PC, ಕಂಪ್ಯೂಟರ್, ಲ್ಯಾಪ್ಟಾಪು ಬ್ಲಾ ಹುಚ್ಚಿಡೋ ಮುಂಚೆ ಫಸ್ಟಿಗೆ ಹುಚ್ಚಿದ್ದು ಪ್ರಿಂಟರೇ. ಸೊ ಈ ಥರ ಓಕೆ. ಸೊ ಸ್ಕ್ಯಾನ್ ಮಾಡಲಿಕ್ಕೆ ಅದರ ಮೇಲೆ ನೀವು ಫೋಟೋನ ಹಿಡಿದು, ಸೊ ಈಗ ಎಕ್ಸಾಂಪಲ್ ನಾನು ಪ್ರಿಂಟ್ ಮಾಡೋದಿಲ್ಲ, ಇವಾಗ ಜಸ್ಟ್ ನಿಮಗೆ ಹೇಳ್ತು. ಸೊ ಈ ಕಡೆಗೆ ನೀವು ಪೇಪರ್ನ ಇಡುವಂಥದ್ದು. ಇಲ್ಲಿ ಕಲರ್ ಪ್ರಿಂಟ್ ಆದರೆ ಕಲರ್ ಜೆರಾಕ್ಸ್ ಇದೆ, ಕಲರ್ ಜೆರಾಕ್ಸ್ ಕ್ಲಿಕ್ ಮಾಡೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ನಿಮಗೆ 4-5 ಪ್ರಿಂಟ್ ಬೇಕಾ, 4 ಸಲ ಒತ್ತಿ ಅಷ್ಟೇ. ಸೊ ಇಂಕು ನೋಡ್ಬೋದು, ಇದರಲ್ಲಿ ನಿಮಗೆ ಇಂಕು ಎಷ್ಟು ಇದೆ ಅಂತ ಕೂಡ ಕಾಣ್ತದೆ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಕಲರಲ್ಲಿ ಫುಲ್ಲು ಕೂಡ ಉಂಟು. ಸೊ ಟೋಟಲಾಗಿ ಈ ಥರ ಈ ಒಂದು ಪ್ರಿಂಟರ್ ನಿಮಗೆ ಸಿಗ್ತದೆ. ಪರ್ಚೇಸ್ ಮಾಡಿದರೆ ಖಂಡಿತ ಸಜೆಸ್ಟ್ ಮಾಡ್ತೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕೃಷ್ಣ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗಳಿಗಾಗಿ, ಅಂದರೆ ವ್ಲಾಗ್ಸ್ಗಳಿಗಾಗಿ KC ಶೋ ಆ್ಯಂಡ್ ಮೂವಿ ರಿವ್ಯೂಸ್ಗಳಿಗಾಗಿ KC ವರ್ಸ್. ಸಿಗೋಣ ಅಂದ್ಕೊಂಡಿದ್ದೀನಿ. ಬಾಯ್.